ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆದ್ಮೇಲೆ ಖರ್ಚು ವೆಚ್ಚಗಳು ಎಷ್ಟು ಬರ್ತಾ ಇದೆ ಸರ್? ಎಷ್ಟೇ ಹೆಚ್ಚಾಗುತ್ತೆ ನೋಡಿ? ಈಗ 5 ಪಾಲಿಕೆಗಳು ಮಾಡಿದ ನಂತರ ಈ ಹಿಂದೆ ಇದ್ದಂತ ಸೆಪ್ಟೆಂಬರ್ 1ಕ್ಕಿಂತಲೂ ಮುಂಚೆ ಇದ್ದಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 2028 ಜನ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅಟೆಂಡರ್ಗಳು, ಗ್ಯಾಂಗ್ಮನ್ಗಳು, ವರ್ಕ್ ಇನ್ಸ್ಪೆಕ್ಟರ್ಗಳು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್, ಹಾಗೆ ಜೂನಿಯರ್ ಇಂಜಿನಿಯರು, ಸೀನಿಯರ್ ಇಂಜಿನಿಯರು, ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಸೇರಿದಾಗೆ ಬಿಬಿಎಂಪಿ ಅವರು ಇದ್ದಿದ್ದು 2028 ಜನ ಕೆಲಸ ಮಾಡ್ತಾ ಇದ್ದಂಥದ್ದು. ಅದೇ ಇವತ್ತು 5 ಪಾಲಿಕೆಗಳಾಗಿ ಇದು ವಿಭಜನೆ ಆದ ನಂತರ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಕನಿಷ್ಠ 6500 ಮಂದಿ ನೌಕರು ಬೇಕು. ಈಗ 2028 ಜನರಿಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕೇವಲ ಅವರ ವೇತನ ಮತ್ತು ನಿವೃತ್ತಿ ಆಗಿರತಕ್ಕಂಥ ಪಿಂಚಣಿಗಳಿಗೆ ಮಾತ್ರ PF ಕಟ್ಟಲಿಕ್ಕೆ ಪ್ರತಿ ತಿಂಗಳಿಗೆ 98 ಕೋಟಿ ರೂಪಾಯಿ ಅಷ್ಟನ್ನ ಖರ್ಚಾಗ್ತಾ ಇತ್ತು. ಅಂದ್ರೆ ವರ್ಷಕ್ಕೆ ಸುಮಾರು 1100 ಕೋಟಿ ರೂಪಾಯಿ, 1200 ಕೋಟಿ ರೂಪಾಯಿ ಅಷ್ಟನ್ನ ಖರ್ಚಾಗ್ತಾ ಇತ್ತು. ಇನ್ನ ಪೌರ ಕಾರ್ಮಿಕರಿಗೆ ಅಂತ ಹೇಳಿ ಇವತ್ತು 34 ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚಾಗ್ತಾ ಇರುವಂತದ್ದು. ಅಂದ್ರೆ ಅದು ವರ್ಷಕ್ಕೆ 450 ಕೋಟಿ ರೂಪಾಯಿ ಅಷ್ಟು. ಆ 450 ಕೋಟಿ ರೂಪಾಯಿ ಜೊತೆಗೆ ಇಲ್ಲಿ 1200 ಕೋಟಿ ಅಂದ್ರೆ 1650 ಕೋಟಿ ರೂಪಾಯಿ ಅಷ್ಟು ಬರೀ ಕಾರ್ಮಿಕರ ವೇತನ ಮತ್ತೆ ಅವರ ಪಿಂಚಣಿಗೆ ಮತ್ತೆ ಅವರ PF ಕಟ್ಟಲಿಕ್ಕೆ ಅಂತ ಆಗ್ತಾ ಇತ್ತು. ಅದೇ ಒಂದು ವೇಳೆ 6500 ಜನ ಉದ್ಯೋಗಿಗಳು ಇವತ್ತು ಅವಶ್ಯಕತೆ ಇರತಕ್ಕಂತ 6500 ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ, ಇವರು ಕಾಂಟ್ರಾಕ್ಟ್ ಬೇಸಿಸ್ ಅಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ತಗೊಂಬಂದ್ರು ಕೂಡ 6500 ಅಂದ್ರೆ 2028 ಜನ ಬಿಟ್ಟು ಇನ್ನು ಮಿಕ್ಕಿದ್ದು ಸುಮಾರು 4000ಕ್ಕೂ ಹೆಚ್ಚು ಜನ ಏನ್ ನೌಕರರು ಬರ್ತಾರೆ. ಇವರಿಗೆ ಪ್ರತಿ ತಿಂಗಳು ಕನಿಷ್ಠ 250 ಕೋಟಿ ರೂಪಾಯಿ ಅಷ್ಟನ್ನ ಬರೀ ಪಾಲಿಕೆಯ ನೌಕರರ ವೇತನಗಳು ಬೇಕಾಗುತ್ತೆ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.